ಕರ್ತನಾದ ಯೇಸುಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆ ಧ್ಯಾನದ ಕುರಿತಾಗಿ ನಾವು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಆದಿಕಾಂಡ 7ನೇ ಅಧ್ಯಾಯ 1ನೇ ವಚನ. ಆದಿಕಾಂಡ 7:1. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವೆಯಲ್ಲಿ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಈ ಸಂಗತಿಗಳ ಗ್ರಹಿಕೆನ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ಭೂಮಿ ಮೇಲೆ ಪಾಪವು ವಿಪರೀತವಾಗಿ ಹೆಚ್ಚುವಾಗ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕಾಗಿ ದೇವರು ತನ್ನೊಳಗೆ ಪಶ್ಚಾತ್ತಾಪ ಪಡ್ತಾನೆ, ದುಃಖ ಪಡ್ತಾನೆ. ನಂತರದಲ್ಲಿ ದೇವರು ಕೂಡಲೇ ಒಂದು ತೀರ್ಮಾನಕ್ಕೆ ಬರ್ತಾನೆ, ಭೂಮಿ ಮೇಲಿಂದ ಮನುಷ್ಯರನ್ನು ಅಳಿಸಿಬಿಡ್ತೇನೆ. 6ನೇ ಅಧ್ಯಾಯದ 7ನೇ ವಚನ. ನಂತರ ಮನುಷ್ಯನೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿಬಿಡ್ತಾನೆ ಎಂಬುದಾಗಿ ದೇವರು ತೀರ್ಮಾನಿಸಿ, ಇದು ದೇವರ ಕೋಪ. ಆದರೆ ಅದೇ ಹೊತ್ತಿನಲ್ಲಿ 9ನೇ ವಚನಕ್ಕೆ ಬರುವಾಗ, ಆ ಕಾಲದಲ್ಲಿ ದೇವರ ಮುಂದೆ ತಪ್ಪಿಲ್ಲದವನಾಗಿ ನಡ್ಕೊಂಡು ನೀತಿವಂತನಾಗಿ ಇದ್ದ ಒಬ್ಬ ಮನುಷ್ಯನು ದೇವರ ಕಣ್ಣಿಗೆ ಬೀಳ್ತಾನೆ. ಆತನು ನೋಹನು ನೀತಿವಂತನೆಂಬುದಾಗಿ ಬರ್ತದೆ, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು. ಮತ್ತು ಮೂರನೇದಾಗಿ ಆತನು ದೇವರ ಅನ್ಯೋನ್ಯತೆಯಲ್ಲಿ ನಡೆದವನು. ಇವನ ಕುರಿತಾಗಿ ದೇವರು ಯೋಚಿಸುವಾಗ ಈಗ ದೇವರು ಇವನನ್ನು ಉಳಿಸಲಿಕ್ಕೆ ದೇವರು ತೀರ್ಮಾನಿಸ್ತಾನೆ. ಕಾರಣ ಒಂದೇ ಒಂದು ಸಂಗತಿ, ಅವನು ನೀತಿವಂತನು. ದೇವರಲ್ಲಿ 7ನೇ ಅಧ್ಯಾಯದ 1ನೇ ವಚನದಲ್ಲಿ ಹೇಳ್ತಿದ್ದಾನೆ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಇದ್ರ ಜೊತೆ 2ನೇ ವಚನಕ್ಕೆ ಬರುವಾಗ ದೇವರು ಆತನಿಗೆ ಹೇಳ್ತಾನೆ, ದೇವರು ಅವನಿಗೆ ನಾವೇ ಕಟ್ಟಲಿಕ್ಕೆ ಹೇಳಿರ್ತಾನೆ. ಆ ನಾವೆಯೊಳಗೆ ಈಗ ಈ ನೋಹನು ಹೋಗಬೇಕು, ಅವನ ನಿಮಿತ್ತ ಅವನ ಕುಟುಂಬ ಹೋಗಬೇಕು. ಅದರೊಂದಿಗೆ ಶುದ್ಧ ಪಶುಗಳಲ್ಲಿ ಶುದ್ಧ ಪಶುಗಳು, ಅಶುದ್ಧ ಪಶುಗಳು, ಶುದ್ಧ ಪಕ್ಷಿಗಳು, ಅಶುದ್ಧ ಪಕ್ಷಿಗಳು ಇವು ಅದರಲ್ಲಿ ಸೇರಬೇಕು. ಎಂಥ ದೊಡ್ಡ ವಿಷಯ! ಒಂದು ನಾವೇ, ಅದರೊಳಗೆ ನೀತಿವಂತನಾದ ನೋಹ, ಅವನ ನಿಮಿತ್ತ ಅವನ ಕುಟುಂಬ, ಅದರೊಂದಿಗೆ ಶುದ್ಧ ಪಶು, ಅಶುದ್ಧ ಪಶು, ಶುದ್ಧ ಪಕ್ಷಿಗಳು, ಅಶುದ್ಧ ಪಕ್ಷಿಗಳು ಇವನ್ನೂ ಆತನ ಒಳಗೆ ತೆಗೆದುಕೊಳ್ತಾನೆ. ಹಾಗಾದರೆ ಇದು ನಮಗೇನನ್ನು ತೋರಿಸ್ತದೆ? ಪರಲೋಕದ ತಂದೆಯು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಮಗನನ್ನ ಬಲಿ ಅರ್ಪಿಸುವಾಗ, ಮನುಷ್ಯರೆಲ್ಲರನ್ನ ರಕ್ಷಿಸುವಂಥ ರಕ್ಷಣಾ ಕಾರ್ಯವನ್ನ, ಈ ದೊಡ್ಡ ಯೋಜನೆಯನ್ನು ಆತನು ಸಾಧಿಸುವಾಗ, ಆತನು ಮನುಷ್ಯರನ್ನ ರಕ್ಷಿಸಬೇಕೆಂಬುದಾಗಿ, ಅವರಿಗೆ ದೇವರ ನೀತಿಯನ್ನು ದೊರಕಿಸಿಕೊಡಬೇಕೆಂಬುದಾಗಿ ದೇವರು ತೀರ್ಮಾನಿಸ್ತಾನೆ. ಆಗ ದೇವರ ದೃಷ್ಟಿಗೆ ಇರುವಂಥ ನೀತಿವಂತನು ಒಬ್ಬನು ಮಾತ್ರ, ಆತನ ಮಗನಾದ ಯೇಸು ಕ್ರಿಸ್ತನು. ಅವನ ನಿಮಿತ್ತ ಈಗ ದೇವರು ಲೋಕದ ಜನರನ್ನು ರಕ್ಷಿಸೋದಕ್ಕಾಗಿ ಆತ ತೀರ್ಮಾನಿಸ್ತಾನೆ. ಆದರೆ ಆ ಕಾಲಕ್ಕೆ ಲೋಕದ ಜನರಲ್ಲಿ ಈಗಾಗಲೇ ದೇವರೊಂದಿಗೆ ಒಡಂಬಡಿಕೆಯಲ್ಲಿ ಇದ್ದ ಜನರು ಇಸ್ರಾಯೇಲರು, ಹಳೆ ಒಡಂಬಡಿಕೆಯವರು. ನಂತರದಲ್ಲಿ ಅನ್ಯ ಜನರಿದ್ದಾರೆ, ಇವರಿಗೆ ದೇವರು ಇಲ್ಲ, ಒಡಂಬಡಿಕೆಯೂ ಇಲ್ಲ, ಏನೂ ಇಲ್ಲ. ಆದರೆ ದೇವರು ತನ್ನ ಮಹಾಕರುಣೆಯಿಂದ ಹೇಗೆ ನೋಹನು ಶುದ್ಧ ಪಶು, ಅಶುದ್ಧ ಪಶು, ಶುದ್ಧ ಪಕ್ಷಿಗಳು, ಅಶುದ್ಧ ಪಕ್ಷಿಗಳನ್ನ ಆತನು ಒಳಗೆ ಸೇರಿಸಿಕೊಂಡು, ಹಾಗಾದರೆ ದೇವರ ರಕ್ಷಣಾ ಕಾರ್ಯದೊಳಗೆ ಯಹೂದ್ಯರನ್ನ, ಅನ್ಯ ಜನರನ್ನ ಈಗ ತನ್ನ ಸಹವಾಸಕ್ಕೆ ತೆಗೆದುಕೊಳ್ತಾನೆ. ಇದನ್ನು ದೇವರು ಸಾಧಿಸಿದ್ದು ಕಲ್ವಾರಿ ಶಿಲುಬೆಯಲ್ಲಿ. ನಾವಿದನ್ನ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 15ನೇ ವಚನದಲ್ಲಿ ಇದನ್ನು ಓದಿಕೊಳ್ತೇವೆ. ಎಫೆಸ 2:15 ನೋಡಿಕೊಳ್ಳೋಣ. 14ರಿಂದ ನಾನು ಓದ್ತೇನೆ. ನಿಮ್ಮನ್ನು ಎಂಬುದಾಗಿ ಹೇಳುವಾಗ ಅನ್ಯ ಜನರು, ನಮ್ಮನ್ನು ಎಂಬುದಾಗಿ ಪೌಲನು ಬರೆಯುವಾಗ ಯಹೂದ್ಯರನ್ನು, ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಆತನು ತನ್ನ ಶರೀರವನ್ನು ಅರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ, ಯಹೂದ್ಯರಿಗೂ ಅನ್ಯ ಜನರಿಗಿದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವಿ ಹಾಕಿದನು. 15ನೇ ವಚನ, ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು, ಅಂದರೆ ಇಸ್ರಾಯೇಲರು, ಅನ್ಯರು, ಯಹೂದ್ಯರು, ಗ್ರೀಕರು, ಹೀಗೆ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು, ಎಫೆಸ 2:16, ಇದ್ದ ದ್ವೇಷವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಇದಲ್ಲದೆ ಆತನು ಬಂದು ದೂರವಾಗಿದ್ದ ನಿಮಗೂ ಸಮಾಧಾನವನ್ನು ಮತ್ತು ಸಮೀಪವಾಗಿದ್ದವರಿಗೂ ಸಮಾಧಾನವನ್ನು ಸಾರಿದನು. 18ನೇ ವಚನ, ಆತನ ಮೂಲಕ ನೀವು ಯಹೂದ್ಯರು, ಅನ್ಯ ಜನರು ಒಬ್ಬ ಆತ್ಮನನ್ನೇ ಹೊಂದಿದವರಾಗಿ ತಂದೆ ಬಳಿಗೆ ಪ್ರವೇಶಿಸುವುದಕ್ಕೆ ಮಾರ್ಗವಾಯಿತು. ಎಂಥ ಅದ್ಭುತವಾದ ವಚನ! ನಾವಿಯೊಳಗೆ
ಒಬ್ಬ ನೀತಿವಂತನಾದ ನೋಹ, ಅವನೊಂದಿಗೆ ಶುದ್ಧ ಅಶುದ್ಧ ಪಶುಗಳು, ಶುದ್ಧ ಅಶುದ್ಧ ಪಕ್ಷಿಗಳು ಈಗ ಒಂದಾಗಿ ಜೀವಿಸ್ತದೆ. ಹಾಗಾದರೆ ದೇವರ ರಕ್ಷಣಾ ಕಾರ್ಯವೆನ್ನುವಂಥ ಈ ಒಂದು ನಾವೆ, ಕಲ್ವಾರಿ ಶಿಲುಬೆ, ಅಲ್ಲಿ ಕ್ರಿಸ್ತನು ಒಬ್ಬನೇ ನೀತಿವಂತನು. ಅವನ ನಿಮಿತ್ತ ಯಹೂದ್ಯರು, ಅನ್ಯಜನರ ಎಲ್ಲರನ್ನ ಆತನು ಸೇರಿಸಿಕೊಂಡು ದ್ವೇಷವನ್ನೆಲ್ಲ ತೆಗೆದುಹಾಕಿ ಕೆಡವಿಯಾಗಿ ಅವನು ಸಮಾಧಾನ ಪಡಿಸಿಕೊಂಡು, ದೇವರೊಂದಿಗೆ ಸಮಾಧಾನ ಪಡಿಸಿಕೊಂಡು, ಅವನ ಒಂದೇ ದೇಹದಂತಾಗಿ ಒಬ್ಬ ನೂತನ ಪುರುಷನನ್ನಾಗಿ ಮಾಡಿ ಒಂದೇ ಆತ್ಮನನ್ನು ಅನುಗ್ರಹಿಸಿ ಅವರು ದೇವರನ್ನ ಒಂದಾಗಿ ಸೇವಿಸುವಂತೆ ದೇವರ ಬಳಿಗೆ ಅವರೀಗ ಕ್ರಿಸ್ತನ ಮುಖಾಂತರ ಬರುವುದಕ್ಕೆ ಮಾರ್ಗವನ್ನು ಆತನು ಏರ್ಪಡಿಸಿಕೊಟ್ಟ. ಇನ್ನೊಂದು ಬಹಳ ಅದ್ಭುತವಾದ ವಾಕ್ಯವು ಬರೆಯಲ್ಪಟ್ಟದೆ. ರೋಮನ 5ನೇ ಅಧ್ಯಾಯದ 19ನೇ ವಚನದಲ್ಲಿ, ರೋಮ 5:19 ಅಲ್ಲಿ ಹೀಗೆ ಹೇಳ್ತದೆ, ಒಬ್ಬನ ಅವಿಧೇಯತ್ವದಿಂದ, ಅಂದರೆ ಆದಾಮನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೂ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ, ಅಂದರೆ ಯೇಸು ಕ್ರಿಸ್ತನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ನಾವೆಳಗಿದ್ದ ನೀತಿವಂತನ ಒಬ್ಬನೇ ಆತನು ನೋಹನು. ಆದರೆ ಈಗ ದೇವರ ರಕ್ಷಣಾ ಕಾರ್ಯದೊಳಗೆ ನೀತಿವಂತನೊಬ್ಬನೇ ಯೇಸು ಕ್ರಿಸ್ತನು. ಅವನ ನೀತಿ, ಅವನ ವಿಧೇಯತ್ವದಿಂದ ನಾವೆಲ್ಲರೂ ನೀತಿವಂತರಾಗಿದ್ದೇವೆ. ಆತನ ವಿಧೇಯತ್ವ, ಫಿಲಿಪಿ ಪತ್ರಿಕೆಯಲ್ಲಿ ಬರೆದದ ಆತನ ವಿಧೇಯತ್ವ ಏನೆಂಬುದನ್ನು ಫಿಲಿಪಿ 2ನೇ ಅಧ್ಯಾಯದ 8ನೇ ವಚನ, ಹೀಗೆ ಆತನ ಆಕಾರರಹಿತನಾದ ದೇವರ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನೆಂದರೆ ಶಿಲುಬೆ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಯೇಸುವಿನ ವಿಧೇಯತೆ. ಇಬ್ರಿಯ 5:7 ಹೇಳ್ತದೆ, ಯೇಸು ಕ್ರಿಸ್ತನು ತನ್ನ ವ್ಯಾಧಿ ವೇದನೆಗಳಲ್ಲಿ ಸಂಕಟಗಳಲ್ಲಿ ವಿಧೇಯತ್ವವನ್ನು ಕಳಕೊಂಡನೆಂಬುದಾಗಿ ಇಬ್ರಿಯ 5ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ಅದನ್ನು ಓದ್ತೇವೆ. ಆತನು ಅದನ್ನು ಅಭ್ಯಾಸ ಮಾಡಿಕೊಂಡಂತೆ ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರೋ ವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿ ನಿಮಿತ್ತ ಕೇಳಲ್ಪಟ್ಟನು. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ತನಗುಂಟಾದ ಬಾಧೆ, ತನಗೆ ಬಂದ ಹೋರಾಟಗಳನ್ನ ದೇವರ ಬಳಿ ಬೇಡ ಎಂಬುದಾಗಿ ಹೇಳಿದ ಅದನ್ನು ಅಂಗೀಕರಿಸಿಕೊಂಡ, ವಿಧೇಯತೆಯಿಂದ ಅದನ್ನು ಅಂಗೀಕರಿಸಿಕೊಂಡ. ಯೇಸುವಿನ ಈ ವಿಧೇಯತೆ, ನೀತಿವಂತನಾದ ಯೇಸುವಿನ ವಿಧೇಯತೆಯಿಂದಲೇ ಇದನ್ನು ನಾವು ದೇವರ ಮುಂದೆ ಒಂದು ಆತ್ಮವನ್ನು ಹೊಂದಿ ದೇವರ ಬಳಿಗೆ ಪ್ರವೇಶಿಸುವುದಕ್ಕೂ ನೀತಿವಂತರೆಂಬ ಬಿರುದು ಹೊಂದುವುದಕ್ಕೂ ಸಾಧ್ಯ. ಪ್ರೇರೆ, ನಿನಗೀಗಲೂ ಅವಕಾಶವಿದೆ. ಒಬ್ಬ ನೀತಿವಂತನಾದ ಯೇಸು ಕ್ರಿಸ್ತನನ್ನು ನಿನ್ನ ಹೃದಯದಲ್ಲಿ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊ. ದೇವರು ನಿನ್ನನ್ನು ಕ್ರಿಸ್ತನಲ್ಲಿ ತನ್ನ ನೀತಿವಂತನನ್ನಾಗಿ ದೇವರು ಕಾಣಲಿ. ದೇವರು ಒದಗಿಸಿದ ಪವಿತ್ರಾತ್ಮನ ಹೊಂದಿಕೊಂಡು ತಂದೆ ಬಳಿ ಪ್ರವೇಶಿಸುವಂತೆ ಆತನ ಮಾರ್ಗವನ್ನು ತೆರೆದಿರುವಲ್ಲಿ ತಂದೆಯಾದ ದೇವರ ಸನ್ನಿಧಿಗೆ ಓಡಿ ಬಾ. ಕ್ರಿಸ್ತನು ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡ ಹಾಗೆ ಅವುಗಳಿಗಾಗಿ ತನ್ನ ತಗ್ಗಿಸಿಕೊಂಡ ಅಂತೆ ದೇವರು ಹೇಳುವ ಎಲ್ಲ ಕಾರ್ಯಗಳಿಗೆ, ಆತ ನಮಗೆ ಅನುಮತಿಸುವ ಎಲ್ಲ ಕಾರ್ಯಗಳಲ್ಲಿ ನಾವು ಸಹ ವಿಧೇಯತ್ವವನ್ನು ಕಲಿಯುತ್ತಾ ದೇವರಿಗೆ ಸರ್ವ ವಿಷಯದಲ್ಲಿ ವಿಧೇಯರಾಗೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಒಬ್ಬ ನೀತಿವಂತನ ನಿಮಿತ್ತ, ನೋಹನ ನಿಮಿತ್ತ ನಾವೆಲ್ಲಿ ಶುದ್ಧ ಪಶು ಅಶುದ್ಧ ಪಶುಗಳನ್ನ, ಶುದ್ಧ ಪಕ್ಷಿ ಅಶುದ್ಧ ಪಕ್ಷಿಗಳನ್ನು ಸೇರಿಸಿಕೊಂಡ ಆತನೇ, ಅದೇ ವಿಧದಲ್ಲಿ ನಿನ್ನ ರಕ್ಷಣಾ ಕಾರ್ಯದ ಯೋಜನೆಯಲ್ಲಿ ಕಲ್ವಾರಿ ಶಿಲುಬೆಯಲ್ಲಿ ಒಬ್ಬ ನೀತಿವಂತನಾದ ಯೇಸು ಕ್ರಿಸ್ತನ ನಿಮಿತ್ತ ಲೋಕದ ಎಲ್ಲ ಮನುಷ್ಯರು ಕರ್ತನೆ ಯೇಸುವಿನ ವಿಧೇಯತೆ ನಿಮಿತ್ತ ನೀತಿವಂತರಾಗಬೇಕೆಂಬುದಾಗಿ ತೀರ್ಮಾನ ಮಾಡಿದ ದೇವರೇ, ಯೇಸು ಕ್ರಿಸ್ತನ ತನ್ನ ತಗ್ಗಿಸಿಕೊಂಡು ಶಿಲುಬೆ ಮರಣವನ್ನಾದರೆ ಶಿಲ್ಬೆ ಮರಣವನ್ನು ಹೊಂದುವಷ್ಟು ನಿನಗೆ ವಿಧೇಯನಾಗುವಾಗ ಕರ್ತನೆ, ನೀನು ನಮ್ಮನ್ನು ಕನಿಕರಿಸಿ ನಿನ್ನ ರಕ್ಷಣಾ ಕಾರ್ಯದೊಳಗೆ ನಮ್ಮನ್ನು ಸೇರಿಸಿಕೊಂಡು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ. ನಾವು ಯಾರೆಂಬುದಾಗಿ ನೀನು ಲೆಕ್ಕಿಸದೆ, ಇಸ್ರಾಯೇಲರು ಅನ್ಯ ಜನರೆಂಬುದಾಗಿ ಲೆಕ್ಕಿಸದೆ ನಮ್ಮನ್ನು ನಿನ್ನ ಐಕ್ಯತೆಗೆ ಸೇರಿಸಿಕೊಂಡ ಆತನೇ, ನಿನ್ನ ಪರಿಶುದ್ಧಾತ್ಮನನ್ನು ಕೊಟ್ಟು ತಂದೆಯ ದೇವರೇ ನಾವು ನಿನ್ನ ಸಮೀಪಕ್ಕೆ ಬರುವುದಕ್ಕೆ ಮಾರ್ಗ ತೆರೆದುಕೊಟ್ಟ ದೇವರೇ, ನಮ್ಮೊಂದಿಗೆ ಸಮಾಧಾನವಾದ ದೇವರೇ, ನಾವು ಸಹ ಇಸ್ರಾಯೇಲರೊಂದಿಗೆ ಸಮಾಧಾನವಾಗುವಂತೆ ಮಾಡಿದ ನಮ್ಮ ಕರ್ತನೆ, ನಿನ್ನ ಸ್ತುತಿಸಿಕೊಂಡು ಆಡ್ತೇವೆ. ನಿನಗೆ ಮಹಿಮೆ ಆಗಲಿ ದೇವರೇ. ಈ ವಾಕ್ಯಗಳನ್ನ ಇನ್ನು ಅಧಿಕವಾಗಿ ಧ್ಯಾನಿಸಿ ಗ್ರಹಿಸುವುದಕ್ಕೂ ಕಲಿಯುವುದಕ್ಕೂ ಪ್ರಾರ್ಥಿಸುವುದಕ್ಕೂ ನಮ್ಮನ್ನು ಬಲಪಡಿಸಿರಿ. ನಿನಗೆ ಮಹಿಮೆ ಆಗಲಿ. ಈ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ಇನ್ನೂ ಹೆಚ್ಚಾಗಿ ಬಲಪಡಿಸಿರಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.